ನಮಸ್ಕಾರ ವೀಕ್ಷಕರೇ. ಆಗಸ್ಟ್ ತಿಂಗಳ ಭವಿಷ್ಯ ಹಾಗೂ ಮೇಷರಾಶಿಯವರಿಗೆ ಯಾವ ರೀತಿ ಇದೆ ಅಂತ ಹೇಳಿ ನಾವು ತಿಳಿಸ್ಕೊಡ್ತೀವಿ. ವೀಕ್ಷಕರೇ, ಗೋಚಾರ ಫಲ. ಈ ಗೋಚಾರ ಫಲದಲ್ಲಿ ಮೇಷರಾಶಿಯವರಿಗೆ ಹೊಸ ಕೆಲಸದ ಅವಕಾಶ ಅವರಿಗೆ ಸಿಗುತ್ತೆ. ಅದೇ ರೀತಿ ಸಹ ಎಂಥ ಕೆಲಸ ಕಾರ್ಯದಲ್ಲೂ ಜವಾಬ್ದಾರಿಯುತ ಕೆಲಸಗಳು ಅವರಿಗೆ ಸಿಗುವಂಥ ಅವಕಾಶಗಳಿವೆ. ಹಾಗೂ ಪ್ರಮುಖ ನಿರ್ಧಾರ ತಗೊಳ್ಳುವ ವಿಶೇಷವಾದ ಗುಣ ಅವರಲ್ಲಿ ಇರೋದ್ರಿಂದ ಅವರು ಯಾವುದೇ ಕೆಲಸ ಕಾರ್ಯಗಳಲ್ಲೂ ಸಹ ಇಲ್ಲ ಕುಟುಂಬದಲ್ಲಿ ಯಾವುದೇ ಒಂದು ಮುನ್ನಡೆ ಕೆಲಸಗಳಲ್ಲೂ ಸಹ ಯೋಚನೆ ಮಾಡಿ ಮುಂದೆ ಹೆಜ್ಜೆ ಇಡುವ ಒಂದು ವಿಚಾರಗಳು ಅವರಿಗೆ ಬರ್ತದೆ. ಇನ್ನು ಉದ್ಯೋಗ ಹಾಗೂ ವ್ಯವಹಾರಗಳಲ್ಲಿ ಹೊಸ ಅವಕಾಶ ಬರುತ್ತೆ ಕೆಲಸ ಕಾರ್ಯಗಳಲ್ಲಿ. ಹಾಗೂ ವ್ಯಾಪಾರದಲ್ಲಿ ಮಾತ್ರ ಅವರು ಎಚ್ಚರಿಕೆಯಿಂದ ನಿರ್ಧಾರಗಳನ್ನು ತಗೋಬೇಕಾಗತ್ತೆ ವೀಕ್ಷಕರೇ. ಹಾಗೂ ಅವರಿಗೆ ಒಂದು ಪ್ರಮೋಷನ್ ಸಿಗೋದಾಗ್ಲಿ, ಉದ್ಯೋಗದಲ್ಲಿ ಉನ್ನತ ಬಡ್ತಿಗಳಾಗೋದಾಗಲಿ, ಇಲ್ಲ ಸಂಬಳಗಳನ್ನು ಇನ್ಕ್ರೀಸ್ ಆಗೋದಾಗಲಿ, ಹಾಗೂ ಹೊಸ ಒಂದು ವ್ಯಾಪಾರ ಅಭಿವೃದ್ಧಿಗಳಲ್ಲಿ ಅವು ಒಂದು ಸ್ಥಾನ ಪಲ್ಲಟಗಳನ್ನು ತಗೊಳ್ಳೋ ಒಂದು ನಿರ್ಧಾರಗಳು ಅವರಲ್ಲಿ ಬರುತ್ತೆ. ಹಾಗೂ ಈ ಒಂದು ಅವಕಾಶ ಅಂದರೆ ಆಗಸ್ಟ್ ತಿಂಗಳಲ್ಲಿ ಅವರಿಗೆ ಸ್ಥಾನ ಪಲ್ಲಟಗಳು, ಯಾರ್ಯಾರು ಕೆಲಸ ಬಿಟ್ಟು ಕೆಲಸ ಓಡಾಡ್ತಾ ಇರ್ತಾರೆ, ಇಲ್ಲ ಹೊಸ ಕೆಲಸಗಳಿಗೆ ಒದ್ದಾಟಗಳನ್ನು ಮಾಡ್ತಿರೋರಿಗೆ ಹೊಸ ಉದ್ಯೋಗ ಸಿಗುವ ಅವಕಾಶಗಳು ಅವರಿಗಿದೆ. ಇನ್ನು ಆರ್ಥಿಕ ಪರಿಸ್ಥಿತಿ ಹೆಂಗಿದೆ ಈ ಒಂದು ತಿಂಗಳಲ್ಲಿ ಅವರಿಗೆ ಅಂದರೆ, ಅವರಿಗೆ ಉತ್ತಮ ಅಂತಲೇ ಹೇಳ್ಬೋದು ನಾವು. ಸುಧಾರಣಾ ಮಟ್ಟದಲ್ಲಿ ಅವರಿಗೆ ಆರ್ಥಿಕ ಪರಿಸ್ಥಿತಿಯಲ್ಲಿ ಅವರಿಗೆ ಫಲ ಅನ್ನೋದು ಸಿಗುತ್ತೆ. ಏನು ಈ ಥರ ತುಂಬ ದೊಡ್ಡ ಕೋಟ್ಯಾಧೀಶ್ವರ ಆಗೋದಾಗಲಿ, ಇಲ್ಲ ತುಂಬ ಲೋ ಲೆವೆಲ್ಗೆ ಆಗೋದಾಗಲಿ ಅನ್ನೋದಲ್ಲ. ಈ ಮೊದಲಿನಕ್ಕಿಂತ ಇವಾಗ ಸಾಧಾರಣ ಮಟ್ಟಕ್ಕೆ ಸುಧಾರಣೆಗಳನ್ನು ಕಾಣ್ತೀರಾ ಆರ್ಥಿಕ ಪರಿಸ್ಥಿತಿಯಲ್ಲಿ. ಏನು ಚಿಂತಿಸಬೇಡಿ ವೀಕ್ಷಕರೇ. ಅದೇ ರೀತಿ ಸಹ ಕುಟುಂಬದ ವಿಷಯದಲ್ಲಿ ಯಾವ ಥರ ಇದೆ ಅಂತಂದರೆ, ವಾತಾವರಣದಲ್ಲಿ ಸಹ ಕುಟುಂಬ ವಿಷಯದಲ್ಲಿ ವಾತಾವರಣ ಸಂತೋಷ ಆಯ್ತಲ್ಲ. ಈ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಇಲ್ಲ ಬಂಧು ಬಳಗದಲ್ಲಿ ಭಿನ್ನಾಭಿಪ್ರಾಯಗಳು ಬಂದಾಗ ನೀವೇ ಮಾತುಕತೆಯ ಮುಖಾಂತರವಾಗಿ ಬಗೆಹರಿಸಿಕೊಂಡು ಮುಂದಿನ ಒಂದು ಬೆಳವಣಿಗೆಗೆ ಉತ್ತಮವಾದ ಒಂದು ವೇದಿಕೆಗಳನ್ನು ನೀವೇ ಮಾಡಿಕೊಡ್ಬೇಕು. ಯಾಕಂದ್ರೆ ನಿಮ್ಮಲ್ಲಿ ಬುದ್ಧಿ ಶಕ್ತಿಗಳಿವೆ, ತಾಳ್ಮೆ ವಿಚಾರಗಳಿರೋದ್ರಿಂದ ನಿಮ್ಮ ಒಂದು ಮೇಷರಾಶಿಯವರಿಗೆ ಇವೆಲ್ಲವೂ ಸಹ ವಿಚಾರಗಳು ಬರ್ತದೆ. ಅದೇ ರೀತಿಯಲ್ಲಿ ಸಹ ನಿಮ್ಮಲ್ಲಿ ಅತಿ ಹೆಚ್ಚಾಗಿ ತಾಳ್ಮೆ ಇರಬೇಕಾಗುತ್ತೆ ವೀಕ್ಷಕರೇ. ಯಾವುದೇ ಒಂದು ತಾಳ್ಮೆಯಿಂದ ಉನ್ನತ ಒಂದು ಭವಿಷ್ಯಗಳಿಗೆ ಮಾರ್ಗಗಳನ್ನು ಬರ್ತದೆ. ಅದೇ ರೀತಿ ಸಹ ಇನ್ನು ದೈವದ ಅನುಗ್ರಹ ಯಾವ ರೀತಿ ಇದೆ? ದೈವದ ಅನುಗ್ರಹ ಖಂಡಿತವಾಗ್ಲೂ ನಿಮಗೆ ಚೆನ್ನಾಗಿದೆ. ಮೇಷರಾಶಿಯವರಿಗೆ ಶನಿ ಪ್ರಭಾವ ಹೆಚ್ಚಾಗಿರೋದ್ರಿಂದ ಆಂಜನೇಯ ಸ್ವಾಮಿನ ಅನುಗ್ರಹಗಳನ್ನು ನೀವು ತಗೊಳ್ಳೇಬೇಕಾಗ್ತದೆ. ಆಂಜನೇಯ ಸ್ವಾಮಿಗೆ ಮಲ್ಲಿಗೆ ಹೂವಿನ ಬಿಡಿ ಮಲ್ಲಿಗೆ ಹೂವಿನ ಅರ್ಪಣೆ ಮಾಡಿ ಅದರ ಒಂದು ಶಕ್ತಿ, ಯುಕ್ತಿ, ಧರ್ಮ ಈ ಎಲ್ಲವೂ ಸಹ ಮೇಷರಾಶಿಗೆ ಬರ್ತದೆ. ಹಾಗೂ ಶುಭ ಬಣ್ಣ ಯಾವುದವರಿಗೆ ಅಂತಂದರೆ ಕೆಂಪು ಬಣ್ಣ ಆದಷ್ಟು ಹೆಚ್ಚು ಧಾರಣೆ ಮಾಡಿಕೊಳ್ಳಿ ಈ ಒಂದು ಆಗಸ್ಟ್ ತಿಂಗಳಲ್ಲಿ. ಹಾಗೂ ಶುಭ ದಿನ ಈ ಮಂಗಳವಾರ ದಿನ ಶುಭ ದಿನ ಇರೋದ್ರಿಂದ ನೀವು ಉನ್ನತ ಕೆಲಸಗಳಿಗೆ ಯಾವುದೇ ಒಂದು ಕಾರ್ಯಗಳನ್ನು ಮಾಡಬೇಕಾದರೂ ಸಹ ಮಂಗಳವಾರದಿಂದ ಪ್ರಾರಂಭ ಮಾಡಿ ಒಳ್ಳೆಯದಾಗ್ತದೆ. ಹಾಗೂ ಒಂದು ಶುಭ ಸಂಖ್ಯೆಗಳು ಯಾವುದು ಅಂತಂದರೆ 9. ನೀವು ಫೋನ್ ನಂಬರ್ ಆಗಿರ್ಬೋದು, ಗಾಡಿ ನಂಬರ್ ಆಗಿರ್ಬೋದು, ಇಲ್ಲ ನೀವು ಯಾವುದೇ ಒಂದು ದಿನಾಂಕಗಳಲ್ಲಿ ನೀವು ಶುಭವಾಗಿ ಕೆಲಸಗಳನ್ನು ಮಾಡಬೇಕು, ಇಲ್ಲ ಯಾವ್ದಾರ ಒಂದು ಸ್ನೇಹಿತರಾಗಿ ನಿರ್ಧಾರಗಳನ್ನು ತಗೋಬೇಕು ಅಂತಂದ್ರೂ ಈ 9 ಅನ್ನೋ ಒಂದು ದಿನಾಂಕದಲ್ಲಿ ನೀವು ತಗೊಳ್ಳಿ. ಎಲ್ಲವೂ ಸಹ ಒಳ್ಳೆಯದಾಗಲಿ. ಏನೇ ಹೆಚ್ಚಿನ ನಿಮ್ಮ ಭವಿಷ್ಯಗಳನ್ನು ನಿರ್ಧಾರ ಅಂದರೆ ಭವಿಷ್ಯ ಬಗ್ಗೆ ತಿಳ್ಕೋಬೇಕು ಅಂದರೆ ಖಂಡಿತ ಸಂಪರ್ಕಿಸಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.